ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಮುಗ್ದು ಆಯಿತು ಆ್ಯಂಡ್ ಓಪನಿಂಗ್ ಆಗಿ ಮೈನ್ ಇವೆಂಟ್ ಅಲ್ಲಿ ಎಂತ ದೊಡ್ಡ ಬಾಂಬ್ಗಳನ್ನ ಡಬ್ಲ್ಯೂ ಅವರು ಬ್ಲಾಸ್ಟ್ ಮಾಡಿದ್ರು ಅಂತ ನಾನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಆ್ಯಂಡ್ ಈಗ ಉಳಿದಂತಹ ಮ್ಯಾಚ್ಗಳ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡೋಣ. ನಮಗೆ ಬ್ಯಾಡ್ ಬ್ಲಡ್ನ ಓಪನಿಂಗ್ ಅಲ್ಲಿ CM ಪಂಕ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಹೆಲ್ಲಿನ ಸೆಲ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಸಿಕ್ಕಾಪಟ್ಟೆ ಬ್ರೂಟಲ್ ಮ್ಯಾಚು ಅಂತಾನೆ ಹೇಳ್ಬೋದು. ಆ್ಯಂಡ್ ಆ ಒಂದು ಮ್ಯಾಚಲ್ಲಿ ನಮ್ಮ CM ಪಂಕ್ ಅವರು ವಿನ್ ಆಗ್ತಾರೆ. ಇದಾದ್ಮೇಲೆ ನಮಗೆ WWE ವಿಮೆನ್ಸ್ ಚಾಂಪಿಯನ್ಶಿಪ್ಗೆ ಬೇಲಿ ಹಾಗೆ ನಯಾ ಜಾಕ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಒಂದು ರೀತಿ ಬಾಚಸ್ಗಳ ಮ್ಯಾಚು ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಬಾಚಸ್ಗಳು ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನನಗಂತೂ ಚೂರು ಕೂಡ ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ ಈ ಒಂದು ಮ್ಯಾಚು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ರೆಫ್ರಿಗೂ ಕೂಡ ಇಟ್ ಬೀಳುತ್ತೆ. ಅಂಡ್ ಆ ಒಂದು ಟೈಮಲ್ಲಿ ನಮ್ಮ ಸ್ಟಿಫನಿ ಸ್ಟಾಟಿನ್ ಅವರು ಕೂಡ ಬರ್ತಾರೆ. ಸ್ಟಿಫನಿ ಸ್ಟಾಟಿನ್ ಅವರು ಬಂದು ಬೇಲಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಬಟ್ ಆ ಒಂದು ಟೈಮಲ್ಲಿ ನಮ್ಮ ನಯಾ ಜಾಕ್ಸ್ ಅವರಿಗೆ ಏನ್ ಅನ್ಸುತ್ತೆ ಅಂದ್ರೆ ಇವಳು ನನ್ನ ಮೇಲೆ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡೋದಕ್ಕೆ ಬಂದಿದ್ದಾಳೆ ಅಂತ ಅನಿಸ್ಬಿಡ್ತಾರೆ. ಅಂಡ್ ಅದರಿಂದ ನಮ್ಮ ನಯಾ ಜಾಕ್ಸ್ ಹಾಗೆ ಸ್ಟಿಫನಿ ಸ್ಟಾಟನ್ ಅವರ ನಡುವೆ ಕೂಡ ಕೆಲವೊಂದಷ್ಟು ಟೆನ್ಷನ್ಗಳು ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮಧ್ಯೆ ನಮ್ಮ ನಯಾ ಜಾಕ್ಸ್ ಅವರು ಬೇಲಿ ಅವರಿಗೆ ತಮ್ಮ ಫಿನಿಶರ್ ನ ಕನೆಕ್ಟ್ ಮಾಡಿ ಬೇಲಿ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಸೊ ಪ್ರಾಬಬ್ಲಿ ಇನ್ ಮುಂದೆ ನಮಗೆ WWE ಅಲ್ಲಿ ನಯಾ ಜಾಕ್ಸ್ ಹಾಗೆ ಸ್ಟಿಫನಿ ಸ್ಟಾಟನ್ ಅವರ ನಡುವೆ ಒಂದು ಫ್ಯೂಡ್ ನ ತೋರಿಸಬಹುದು. ನೋಡೋಣ ಸ್ಟಿಫನಿ ಸ್ಟಾಟನ್ ಅವರು ಯಾವಾಗ ತಮ್ಮ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ನ ಕ್ಯಾಶ್ ಇನ್ ಮಾಡ್ತಾರೆ ಅಂತ. ಇದಾದ್ಮೇಲೆ ನಮಗೆ ಫಿನ್ ಬ್ಯಾಲರ್ ಹಾಗೆ ಡೇಮಿಯನ್ ಪ್ರಿಸ್ಟ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಶೋನ ಬೋರಿಂಗ್ ಮ್ಯಾಚ್ ಇದಾಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಮ್ಯಾಚ್ ನ ರಿಸಲ್ಟ್ ಅಲ್ಲಾದ್ರೂ WWE ಅವರು ಫಿನ್ ಬ್ಯಾಲರ್ ಅವ್ರನ್ನ ಗೆಲ್ಲಿಸ್ತಾರ ಅಂತ ನಾನು ನೋಡ್ತಾ ಇದ್ರೆ ರಿಸಲ್ಟ್ ಕೂಡ ಉಲ್ಟಾ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನನ್ನ ಪ್ರಿಡಿಕ್ಷನ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಗೆಲ್ಲೇಬೇಕು ಅಂತ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಗೆದ್ದಿದ್ದಾರೆ. ನಿಜವಾಗ್ಲೂ ಡೇಮಿಯನ್ ಪ್ರಿಸ್ಟ್ ಅವ್ರನ್ನ WWE ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದ್ದಾರೆ. ಜಡ್ಜ್ಮೆಂಟ್ ಡೇ ಅವರು ಹೆಲ್ಪ್ ಮಾಡೋದಕ್ಕೆ ಬಂದ್ರು ಕೂಡ ಡೇಮಿಯನ್ ಪ್ರಿಸ್ಟ್ ಅವ್ರನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಪಿನ್ ಮಾಡೋದಕ್ಕೆ ಆಗಿಲ್ಲ. ಇವನ್ ಗಾಯ್ಸ್ ಕೂಡಿ ಗ್ರಾಸ್ ಕೂಡ ಕನೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ಎರಡೆರಡು ಬೆನ್ನಿಗೆ ಕೂಡಿ ಗ್ರಾಸ್ ನ ಕನೆಕ್ಟ್ ಮಾಡ್ತಾರೆ. ಆದ್ರೂ ಕೂಡ ಮೂರನೇದ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ಸಡನ್ ಆಗಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಎದ್ದು ತಮ್ಮ ಫಿನಿಶರ್ ಸೌತ್ ಆಫ್ ಹೆವನ್ ನ ಕನೆಕ್ಟ್ ಮಾಡಿ ಫಿನ್ ಬ್ಯಾಲರ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ನಿಜವಾಗ್ಲೂ ಯಾಕೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವ್ರನ್ನ WWE ಅವರು ಈ ಲೆವೆಲ್ಗೆ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನೋಡೋಣ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರ ಮುಂದಿನ ಬುಕ್ಕಿಂಗು ಯಾವ ರೀತಿ ಇರುತ್ತೆ ಅಂತ. ಇದಾದ್ಮೇಲೆ ನಮಗೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ರಿಯಾ ರಿಪ್ಲಿ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಶಾರ್ಕ್ ಕೇಜ್ ಅಲ್ಲಿ ಲಾಕ್ ಆಗಿರ್ತಾರೆ ಅಂತಾನೆ ಹೇಳ್ಬಹುದು. ಯೂಶುವಲ್ ಆಗಿ ಈ ಒಂದು ಕೇಜ್ ರಿಂಗ್ ಮೇಲ್ಗಡೆ ನೇತಾಡ್ತಾ ಇರಬೇಕಾಗಿತ್ತು. ಬಟ್ ರಿಂಗ್ ಮೇಲ್ಗಡೆ ಎಲ್ಲಿನೆಸ್ ಅಲ್ಲಿ ಇದ್ದಿದ್ರಿಂದ ಈ ಒಂದು ಕೇಜ್ ನ ರಿಂಗ್ ಔಟ್ ಸೈಡ್ ಅಲ್ಲಿ ನೇತಾಕಿದ್ರು. ಅಂಡ್ ನಮ್ಮ ರಿಯಾ ರಿಪ್ಲಿ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಹೈಟ್ ಇಂದ ಭಯ ಆಗುತ್ತೆ ಅಂತ ಹೇಳಿದಾಗ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೇಜ್ ಅಲ್ಲಿ ಹತ್ಕೊಂಡು ಮೇಲ್ಗಡೆ ಹೋಗ್ಬೇಕಾದ್ರೆ ಅವರ ರಿಯಾಕ್ಷನ್ ಕೂಡ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರು ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾರೆ. ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಆ ಒಂದು ಶಾರ್ಕ್ ಕೇಜ್ ಇದೆಯಲ್ಲ ಆ ಕೇಜ್ ನ ಡೋರ್ ನ ಓಪನ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆಗ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಓಪನ್ ಮಾಡೋದೇನೋ ಮಾಡ್ತಾರೆ, ಆ ಕೇಜ್ ಇಂದ ಸಡನ್ ಆಗಿ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಬಟ್ ಅವರ ಕಾಲಲ್ಲಿ ಒಂದು ಚೈನ್ ಇರುತ್ತೆ, ಆ ಚೈನ್ ಇಂದ ಅವರು ಆ ಕೇಜ್ ಹತ್ರ ನೇತಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಇದನ್ನ ನೋಡಿ ನಮ್ಮ ರಿಯಾ ರಿಪ್ಲಿ ಅವರು ಇದು ಒಳ್ಳೆ ಚಾನ್ಸ್, ನಾನು ಲಿವ್ ಮಾರ್ಗನ್ ಅವ್ರನ್ನ ಆಮೇಲೆ ನೋಡ್ಕೋತೀನಿ ಅಂತ ಕ್ಯಾಂಡಲ್ ಸ್ಟಿಕ್ ನ ತಗೊಂಡು ಡೊಮಿನಿಕ್ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಟ್ಯಾಕ್ ಮಾಡ್ತಾ ಇರ್ಬೇಕಾದ್ರೇನೆ ಹಿಂದೆಯಿಂದ ನಮಗೆ ರೊಕೈಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರೊಕೈಲ್ ಅವರು ಬಂದು ರಿಯಾ ರಿಪ್ಲಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ನೋಟ್ ಮಾಡಬೇಕಾದಂತಹ ವಿಚಾರ ಏನಪ್ಪಾ ಅಂದ್ರೆ ರೆಫ್ರಿ ಆಗ್ಲೇ ಈ ಒಂದು ಮ್ಯಾಚ್ ನ ನಿಲ್ಲಿಸಿ ಈ ಒಂದು ಮ್ಯಾಚ್ ನ ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ಎಂಡ್ ಮಾಡ್ತಾನೆ. ಆದ್ರೂ ಕೂಡ ನಮ್ಮ ರೊಕೈಲ್ ಅವರು ರಿಯಾ ರಿಪ್ಲಿ ಅವರ ಮೇಲೆ ಅಟ್ಯಾಕ್ ಮಾಡಿ ರಿಂಗ್ ಮೇಲ್ಗಡೆ ಕರ್ಕೊಂಡು ಬಂದು ತಮ್ಮ ಫಿನಿಶರ್ ನ ಕನೆಕ್ಟ್ ಮಾಡಿ ಲಿವ್ ಮಾರ್ಗನ್ ಅವ್ರನ್ನ ರಿಯಾ ರಿಪ್ಲಿ ಅವರ ಮೇಲ್ಗಡೆ ತಂದು ಹಾಕ್ತಾರೆ ಪಿನ್ ಮಾಡ್ಲಿ ಅಂತ. ಬಟ್ ಅಷ್ಟೊತ್ತಿಗೆ ಮ್ಯಾಚ್ ನಿಂತೋಗಿರುತ್ತೆ. ಎಂಡಿಂಗು ಒಂದ್ ರೀತಿ ಬಾಚ್ ಫಿನಿಶ್ ಆಯ್ತು ಅಂತಾನೆ ಹೇಳ್ಬಹುದು. ಗೊತ್ತಿಲ್ಲ ಯಾಕೆ ಶೋ ಅಲ್ಲಿ ಈ ಮೂರು ಮ್ಯಾಚಸ್ ಗಳಲ್ಲಿ ಅಷ್ಟೊಂದು ಬಾಚ್ ನೋಡೋದಕ್ಕೆ ಸಿಕ್ತು ಅಂತ. ಇದು ಒಂದು ಬಾಚ್ ಫಿನಿಶ್ ಆಯ್ತು. ಏನೇ ಆಗ್ಲಿ ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ನಮ್ಮ ಲಿವ್ ಮಾರ್ಗನ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ದ ಗೇಮ್ ಟ್ರಿಪಲ್ ಎಚ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಶೋ ಅಲ್ಲಿ ಅವರು ಒಂದು ಮ್ಯಾಸಿವ್ ಅನೌನ್ಸ್ಮೆಂಟ್ ನ ಮಾಡ್ತಾರೆ ಅಂತ WWE ಅವರು ಅಡ್ವರ್ಟೈಸ್ ಮಾಡ್ತಾ ಇರ್ತಾರೆ. ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಬರ್ತಾರೆ ಅಂಡ್ ಹೇಳ್ತಾರೆ ನಾವು ಈ ಶೋನು ಕೂಡ ಸೋಲ್ಡ್ ಔಟ್ ಮಾಡಿದ್ವಿ. ಸೊ ರೆಗ್ಯುಲರ್ ಆಗಿ WWE ಎಲ್ಲಾ ಪ್ರೀಮಿಯಂ ಲೈವ್ ಇವೆಂಟ್ ಕೂಡ ಸೋಲ್ಡ್ ಔಟ್ ಆಗ್ತಾ ಇದೆ. ಅಂಡ್ ನೆಕ್ಸ್ಟ್ ಪ್ರೀಮಿಯಂ ಲೈವ್ ಇವೆಂಟ್ ಕ್ರೌನ್ ಜ್ಯುವೆಲ್. ಸೊ ಕ್ರೌನ್ ಜ್ಯುವೆಲ್ ಅಲ್ಲಿ ನಾವು ಒಂದು ಇಂಟ್ರೆಸ್ಟಿಂಗ್ ವಿಚಾರನ ಪ್ಲಾನ್ ಮಾಡಿದೀವಿ. ಆ ಪ್ಲಾನ್ ಏನಪ್ಪಾ ಅಂದ್ರೆ ಕ್ರೌನ್ ಜ್ಯುವೆಲ್ ಅಲ್ಲಿ ಚಾಂಪಿಯನ್ ವರ್ಸಸ್ ಚಾಂಪಿಯನ್ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ WWE ಚಾಂಪಿಯನ್ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ನ ಫೇಸ್ ಮಾಡ್ತಾರೆ. ಬಟ್ ಇದು ಆ ಎರಡು ಚಾಂಪಿಯನ್ಶಿಪ್ ಗೆ ಆಗಿರೋದಿಲ್ಲ, ಬದಲಿಗೆ
ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ಅಂತ ನಾನು ಹೊಸ ಚಾಂಪಿಯನ್ಶಿಪ್ನ ನಿಮಗೆ ಕೊಡ್ತಾ ಇದ್ದೀನಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಹೊಸ ಬೆಲ್ಟ್ನ ರಿವೀಲ್ ಮಾಡ್ತಾರೆ. ಡಿಸೈನ್ ಏನೋ ಚೆನ್ನಾಗಿತ್ತು, ಬಟ್ ಈ ಒಂದು ಚಾಂಪಿಯನ್ಶಿಪ್ ಬರೀ ಆ ಒಂದು ಶೋಗೆ ಮಾತ್ರ ಸೀಮಿತ ಅಂತಾನೆ ಹೇಳ್ಬೋದು. ಅಂದ್ರೆ ಈಗ ನಮ್ಮ ಕೋಡಿ ರೋಡ್ಸ್ ಅವರು ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗಿದಾರಲ್ಲ, ನಮ್ಮ ಕೋಡಿ ರೋಡ್ಸ್ ಅವರು ಗಂತರ್ ಅವ್ರನ್ನ ಫೇಸ್ ಮಾಡ್ತಾರೆ. ಆ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಕ್ರೌನ್ ಜ್ಯುವೆಲ್ ಚಾಂಪಿಯನ್ ಅಂತ ಕಾಲ್ ಆಗ್ತಾರೆ. ಅಂಡ್ ಇದೇ ರೂಲ್ಸ್ ವಿಮೆನ್ಸ್ ಡಿವಿಷನ್ಗೂ ಕೂಡ ಕನೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಮ್ಮ ನಾಯಾ ಜಾಕ್ಸ್ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ಗೆದ್ದವರು ಕ್ರೌನ್ ಜ್ಯುವೆಲ್ ಚಾಂಪಿಯನ್ ಅಂತ ಕಾಲ್ ಔಟ್ ಮಾಡ್ತಾರೆ. ಸೊ ಯಾವ ರೀತಿ ನಮಗೆ ಗ್ರೇಟೆಸ್ಟ್ ರಾಯಲ್ ರಂಬಲ್ ಟೈಮಲ್ಲಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರಿಗೆ ಡಬ್ಲ್ಯೂ ಅವರು ಗ್ರೇಟೆಸ್ಟ್ ರಾಯಲ್ ರಂಬಲ್ ಚಾಂಪಿಯನ್ಶಿಪ್ನ ಕೊಟ್ಟಿದ್ರು, ಅದೇ ರೀತಿ ಈ ಒಂದು ಶೋನ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಮಾಡಬೇಕು ಅಂತ ಈ ಒಂದು ಚಾಂಪಿಯನ್ಶಿಪ್ನ ತಗೊಂಡು ಬಂದಿದ್ದಾರೆ. ನನಗೇನು ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಅನ್ನಿಸ್ತಿಲ್ಲ. ನನಗೆ ಮೊದಲು ಚಾಂಪಿಯನ್ ವರ್ಸಸ್ ಚಾಂಪಿಯನ್ ಮ್ಯಾಚ್ ಆಗುತ್ತೆ ಅಂದಾಗ ಓಕೆ, ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಹಾಗೆ ಡಬ್ಲ್ಯೂ ಚಾಂಪಿಯನ್ಶಿಪ್ನ ಇಬ್ರು ಕೂಡ ಆನ್ ದ ಲೈನ್ ಇಡ್ತಾ ಇದ್ದಾರೆ ಅಂತ ಖುಷಿಯಾಗಿದೆ. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ಅವೆಲ್ಲ ಖುಷಿನೂ ಕೂಡ ಹಾಳು ಮಾಡಿದ್ರು ಅಂತಾನೆ ಹೇಳ್ಬೋದು. ಅಂಡ್ ಇದಾದ್ಮೇಲೆ ನಮಗೆ ಗಂತರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ರಿಂಗ್ ಮೇಲ್ಗಡೆ ಬರ್ತಾರೆ ಅಂಡ್ ಅವರು ತನ್ನದೇ ಆದ ಪ್ರೊಮೋನ ಕಟ್ ಮಾಡ್ತಾರೆ. ಬ್ಯಾಡ್ ಬ್ಲಡ್ ಅಲ್ಲಿ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಇಲ್ದಲೆ ಹೇಗ್ ಸಾಧ್ಯ, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಅಂಡ್ ಇವತ್ತು ಶೋನ ನೋಡೋದಕ್ಕೆ ತುಂಬಾ ಜನ ಲೆಜೆಂಡ್ಸ್ ಗಳು ಕೂಡ ಬಂದಿರ್ತಾರೆ. ಅಂಡ್ ಆ ಲೆಜೆಂಡ್ಸ್ ಅಲ್ಲಿ ನಮ್ಮ ಗೋಲ್ಡ್ ಬರ್ಗ್ ಅವರು ಕೂಡ ಒಬ್ಬರಾಗಿರ್ತಾರೆ. ನಮ್ಮ ಗಂತರ್ ಅವರು ಗೋಲ್ಡ್ ಬರ್ಗ್ ಅವ್ರನ್ನ ನೋಡಿ, ಗೋಲ್ಡ್ ಬರ್ಗ್ ನಿನಗೆ ನೆನಪಿದೆ ಅಂತ ಅನ್ಕೋತೀನಿ, ಒಂದು ಮಂಡ್ಯ ನೈಟ್ರೋ ಎಪಿಸೋಡ್ ಅಲ್ಲಿ ನೀನು ನನ್ನ ಫೇವ್ರೆಟ್ ಸೂಪರ್ ಸ್ಟಾರ್ ಅಂತ ನಾನು ಅನೌನ್ಸ್ ಮಾಡಿದ್ದೆ, ಬಟ್ ನಾನು ಸುಮ್ಮನೆ ಹೇಳಿದ್ದೆ, ಅಂದ್ರೆ ನಾನು ಸುಳ್ಳು ಹೇಳಿದ್ದೆ. ನೀನು ನನ್ನ ಫೇವ್ರೆಟ್ ಸೂಪರ್ ಸ್ಟಾರ್ ಅಲ್ಲ, ಯಾಕಂದ್ರೆ ನಿನಗೆ ಫೈಟಿಂಗ್ ಮಾಡೋದಕ್ಕೆ ಬರೋದಿಲ್ಲ, ನಿನಗೆ ರೆಸ್ಲಿಂಗ್ಗೆ ಬರೋದಿಲ್ಲ. ಸೊ ನೀನು ನನಗೆ ಯಾವ ರೀತಿ ಫೇವ್ರೇಟ್ ಆಗ್ತೀಯ ಅಲ್ವಾ. ಸೊ ಗೋಲ್ಡ್ಬರ್ಗ್ ಅವರ ಮಗನು ಕೂಡ ಅಲ್ಲೇ ಕೂತಿರ್ತಾನೆ. ಅಂಡ್ ಆಗ ನಮ್ಮ ಗಂತರ್ ಅವರು ಅವರ ಮಗಂಗೆ ಹೇಳ್ತಾನೆ, ನನಗೆ ಅನ್ಕೋತೀನಿ ನಿನ್ನ ತಂದೆ ನಿನಗೆ ಒಳ್ಳೆಯ ತಂದೆ ಆಗಿದ್ದಾನೆ ಅಂತ, ಯಾಕಂದ್ರೆ ಅವನು ಡಬ್ಲ್ಯೂ ಎಲ್ ಅಂತೂ ಒಳ್ಳೆ ರೆಸ್ಲರ್ ಆಗಿಲ್ಲ ಅಂತ ಸೀದಾ ಗೋಲ್ಡ್ಬರ್ಗ್ ಅವ್ರಿಗೆ ಅವಮಾನ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಇದನ್ನ ನೋಡಿ ನಮ್ಮ ಗೋಲ್ಡ್ಬರ್ಗ್ ಅವ್ರಿಗೆ ಕೋಪ ಬಂದು ಅವರು ಬೆರಿಕೇಡ್ ನ ಎಗ್ರು ಬಂದ್ಬಿಟ್ಟು ಗಂತರ್ ಅವರ ಜೊತೆ ಫೈಟ್ ಆಡೋದಕ್ಕೆ ಬರ್ತಾರೆ. ಬಟ್ ಸೆಕ್ಯೂರಿಟಿ ಗಾರ್ಡ್ಸ್ ಗಳೆಲ್ಲರೂ ಕೂಡ ನಮ್ಮ ಗೋಲ್ಡ್ಬರ್ಗ್ ಅವ್ರನ್ನ ದೂರ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಗ್ಯಾಪ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಬಂದು ಗಂತರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವ್ರದೇ ಒಂದು ಬ್ರಾಲ್ ಶುರು ಆಗುತ್ತೆ. ಅಂಡ್ ಗೋಲ್ಡ್ಬರ್ಗ್ ಆಗಿ ಟ್ರಿಪಲ್ ಎಚ್ ಅವರು ಈ ಎಲ್ಲಾ ಸೆಗ್ಮೆಂಟ್ ನ ಎಂಡಿಂಗ್ ಅಲ್ಲಿ ಸೆಲೆಬ್ರೇಟ್ ಕೂಡ ಮಾಡ್ತಾ ಇರ್ತಾರೆ. ರೀಸೆಂಟ್ ಆಗಿ ನಮ್ಮ ಗಂತರ್ ಅವರು ಗೋಲ್ಡ್ಬರ್ಗ್ ಅವರ ನೇಮ್ ನ ಡ್ರಾಪ್ ಮಾಡಿದಾಗ ನಾನು ನಿಮ್ಗೆ ಹೇಳಿದ್ದೆ, ಪ್ರಾಬಬ್ಲಿ ಗೋಲ್ಡ್ಬರ್ಗ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಅದೇ ರೀತಿ ಗೋಲ್ಡ್ಬರ್ಗ್ ಅವರ ರಿಟರ್ನ್ ಕೂಡ ಇವತ್ತು ಡಬ್ಲ್ಯೂ ಅಲ್ಲಿ ಆಗಿದೆ ಅಂತಾನೆ ಹೇಳ್ಬಹುದು. ಸೊ ಪ್ರಾಬಬ್ಲಿ ನಮಗೆ ನೆಕ್ಸ್ಟ್ ಗೋಲ್ಡ್ಬರ್ಗ್ ಆಗಿ ಗಂತರ್ ಅವರ ನಡುವೆನೆ ಡಬ್ಲ್ಯೂ ಅವರು ಒಂದು ಫ್ಯೂಡ್ ನ ಪ್ಲಾನ್ ಮಾಡ್ತಾರೆ. ಸೊ ಫೈನಲಿ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಗೋಲ್ಡ್ಬರ್ಗ್ ಅವ್ರನ್ನ ಕರ್ಕೊಂಡು ಬಂದ್ರಲ್ಲ, ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ತಂತು. ಇದಾದ್ಮೇಲೆ ನಮಗೆ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಮೈನ್ ಇವೆಂಟ್ ಅಲ್ಲಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿ ಡಬ್ಲ್ಯೂ ಅವರು ಬುಕ್ ಮಾಡಿದ್ದಾರೆ. ರಾಕ್ ಅವರ ರಿಟರ್ನ್ ಕೂಡ ಆಗಿದೆ, ಜಿಮ್ಮಿ ಊಸೋ ಅವರ ರಿಟರ್ನ್ ಕೂಡ ಆಗಿದೆ. ರಾಕ್ ಅವರು ವಾರ್ನಿಂಗ್ ನ ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ ಗೈಸ್, ರಾಕ್ ಅವರು ತನ್ನ ರಿಟರ್ನ್ ಆದ್ಮೇಲೆ ಒಂದು ಮೆಸೇಜ್ ಕೂಡ ಡೆಲಿವರ್ ಮಾಡಿದ್ದಾರೆ. ಅದೇನ್ ಮೆಸೇಜ್, ಉಳಿದಂತಹ ಏನ್ ಅಪ್ಡೇಟ್ ಅಂತ ನಾನು ಸಂಜೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.